ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕ್ ಜೆಂಟ್ರೋ ಯೂಟ್ಯೂಬ್ ಚಾನಲ್. ಸೊ IBPS ಎಕ್ಸಾಮ್ ಇತ್ತು. ಸೊ ಅದರಲ್ಲಿ ನಾನು ಎಷ್ಟು ಅಟೆಂಪ್ಟ್ಸನ್ನು ಮಾಡಿದ್ದೇನೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಮನಿ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದ ಟ್ರಾವೆಲ್ ವ್ಲಾಗನ್ನು ಹಾಕಿದ್ದಾನೆ. ಸೊ ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಸೊ ಯಾವ ರೀತಿ ಹೋಗಿ ನಾನು ನನ್ನ ಎಕ್ಸಾಮ್ ಸೆಂಟರ್ನ ಮುಟ್ಟಿದ್ದೆ ಅನ್ನೋದನ್ನು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ನಾನು ಎಷ್ಟು ಅಟೆಂಪ್ಟ್ಸ್ ಮಾಡಿದ್ದೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ IBPS PO ಏನೈತಿ ಕಂಪೇರ್ ಟು SBI PO. ಸೊ SBI PO ಕಂಪೇರ್ ಮಾಡ್ರೆ ಏನೈತಿ, ಸೊ ಇದು IBPS PO ಸ್ವಲ್ಪ ಈಸಿ ಇತ್ತು. ಯಾವುದಕ್ಕೆ SBI PO ಕಂಪೇರ್ ಮಾಡ್ರೆ SBI PO ಸ್ವಲ್ಪ ಹಾರ್ಡ್ ಇತ್ತು. ಸೊ ಇಲ್ಲಿ ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೆ ಅನ್ನೋದನ್ನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ಇಂಗ್ಲೀಷ್ ಇತ್ತು. ಸೊ ಇಂಗ್ಲೀಷ್ನಲ್ಲಿ ನಾನು 23 ಅಟೆಂಪ್ಟ್ಸ್ ಮಾಡಿನಿ. ಸೊ ಇಂಗ್ಲೀಷ್ ನಮ್ಮದು ಸ್ವಲ್ಪ ವೀಕ್ ಐತಿ, ಹಾಗಾಗಿ 23 ಅಟೆಂಪ್ಟ್ಸ್ ಮಾತ್ರ ಇಲ್ಲಿ ಮಾಡಿದ್ದೆ. ಸೊ ಅದರಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ದಲ್ಲಿ ಜಾಸ್ತಿ RCಯಲ್ಲಿ ಜಾಸ್ತಿ ಟೈಮಿಂಗನ್ನು ತೊಗೊಂಡು, ಸೊ ಅಲ್ಲಿ ಒಂದಕ್ಕೊಂದು ಸಂಬಂಧ ಹತ್ತಲಿಲ್ಲ ನನಗೆ, ಹಾಗಾಗಿ 23 ಅಟೆಂಪ್ಟ್ ಅದು. ನೆಕ್ಸ್ಟ್ ಅದಾದ ನಂತರ ಏನೈತಿ ಕ್ವಾಂಟ್ ಇರ್ತದೆ. ಸೊ ಇದು 20 ಮಿನಿಟ್ಸ್ 30 ಕ್ವಶನ್ಸ್. ಸೊ ಇದು 20 ಮಿನಿಟ್ಸ್ 30 ಕ್ವಶನ್ಸ್. ಇದು ಕ್ವಾಂಟದಲ್ಲಿ ಏನೈತಿ ಟೋಟಲ್ 14 ಅಟೆಂಪ್ಟ್ಸ್ ಮಾಡೀನಿ ಇಲ್ಲಿ. ಸೊ ಇದರಲ್ಲಿ ಮತ್ತು ಇದು ಕೂಡ 20 ಮಿನಿಟ್ಸ್. ಸೊ 30 ಕ್ವಶನ್ಸ್ ಇವು ಕೂಡ ಇದು. ಸೊ 14 ಒಳಗೆ ಇಲ್ಲಿ ಒಂದು ಬಾರದ ಒಂದೇನೋ ಇತ್ತು, ಬಾರ್ ಚಾರ್ಟ. ಸೊ ಅದು ಕರೆಕ್ಟ್ ಆಯ್ತು. ಇನ್ನೊಂದು ಎವರೇಜ್ ಮ್ಯಾಗ ಕೊಟ್ಟಿರು. ಎವರೇಜ್ ಮ್ಯಾಗ ಯಾವ ರೀತಿ ಕೊಟ್ಟಿದ್ರು ಅಂದ್ರೆ, ಸೊ ಇಲ್ಲೇ 40% ಆಫ್ ಎವರೇಜ್ ಅಂತ ಕೊಟ್ರ, ಇಲ್ಲಿ ನೆಕ್ಸ್ಟ್ AB ಹಿಂಗೆ 2 ಕಾಲಮ್ ಕೊಟ್ಟಿದ್ರು. ಸೊ ಇದಕ್ಕೆ ಟೈಮ್ ಜಾಸ್ತಿ ಹೋತ್ ನಂದ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಅಟೆಂಪ್ಟ್ ಆಗಲಿಲ್ಲ. ಸೊ ಕ್ವಾಂಟದಲ್ಲಿ ನೆಕ್ಸ್ಟ್ ಈ ರೀಸನಿಂಗ್ ಒಳಗೆ ಒಂದು ಪಜಲ್ ಒಳಗೆ ಸ್ಟಕ್ ಆದ್ನಿ. ಅಲ್ಲೇ ನಂದು 8 ನಿಮಿಷ ಹೋಗಿತ್ತು. ಸೊ ಹಾಗಾಗಿ ಇಲ್ಲಿ ಕೂಡ ಜಾಸ್ತಿ ಅಟೆಂಪ್ಟ್ ಆಗಲಿಲ್ಲ. ಇಲ್ಲಿ ಕೂಡ ಏನೈತಿ 12 ಏನೋ ಅಷ್ಟ ಅಟೆಂಪ್ಟ್ ಆಗಿದಾವ. ಸೊ ಇಲ್ಲಿ ಕೂಡ 12 ಅಷ್ಟಾಗಿದಾವ. ಇವ 20 ನಿಮಿಷ ಇರ್ತದ. ಕ್ವಶನ್ಸ್ 40 ಕ್ವಶನ್ ಇರ್ತಾವ. ಸೊ ಇಲ್ಲಿ 20 ನಿಮಿಷ 40 ಕ್ವಶನ್ ಇರ್ತಾವ. ಸೊ ಟೋಟಲ್ ಅಟೆಂಪ್ಟ್ ಬಂದ ನಾನು ಎಷ್ಟದು ಇಲ್ಲಿ 48 ಇಲ್ಲಿ ಅಟೆಂಪ್ಟ್ ಆಗುತ್ತೆ. ಸೊ 49 ಟೋಟಲ್ 49 ಅಟೆಂಪ್ಟ್ ಇಲ್ಲಿ ಆಗಿದಾವ. ಸೊ ನೋಡು ಮಾರ್ಕ್ಸ್ ಎಟ್ಟು ಬೀಳ್ತದ ಅಂತ. ಸೊ ಈ ಥರ ಕಟಾಪ್ ಈ 48ಕ್ಕಿಂತ ಜಾಸ್ತಿನೇ ಹೋಗುತ್ತೆ. ಸೊ ನಿಮ್ಗೆ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ IBPS POದ ಲಾಸ್ಟ್ ಇಯರ್ ಕಟಾಪ್ 2025ನಲ್ಲಿ ಕಟಾಪ್ ಎಷ್ಟು ನಿಂತಿತ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಪ್ರಿಲಿಮ್ಸ್ದಲ್ಲಿ ಎಷ್ಟು ನಿಲ್ಲುತ್ತೆ, ಹಾಗೆ ಮೇನ್ಸ್ನಲ್ಲಿ ಎಷ್ಟು ನಿಲ್ಲುತ್ತೆ ಅನ್ನೋದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಈ IBPS PO ಎಕ್ಸಾಮ್ ಎಲ್ಲರೂ ಬರೆದಿದ್ರಿ ಅಂದರೆ ಸೊ ಕಮೆಂಟ್ನಲ್ಲಿ ತಿಳಿಸ್ರಿ ನೀವು ಎಷ್ಟು ಅಟೆಂಪ್ಟ್ ಮಾಡಿದ್ದೀರಿ ಅಂತ. ಸೊ ನಿಮಗೆ ಯಾವ ಸೆಕ್ಷನ್ ಟಫ್ ಆಯ್ತು ಅನ್ನೋದನ್ನು ಕೂಡ ತಿಳಿಸ್ರಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್.